ಬಿಎಸ್ಎನ್ಎಲ್ ಮತ್ತು ಎಂಟಿಎನ್ಎಲ್ ನಿವೃತ್ತ ಪಿಂಚಣಿದಾರರಿಗೆ ತುಟ್ಟಿ ಪರಿಹಾರ ಡಿಆರ್ ನೀಡುವಲ್ಲಿ ಆಗುತ್ತಿರುವ ವಿಳಂಬವನ್ನು ಖಂಡಿಸಿ ಇಂದು ನಗರದಲ್ಲಿ ಪಿಂಚಣಿದಾರರು ಪ್ರತಿಭಟನೆ ನಡೆಸಿದರು. ಫೆಬ್ರವರಿ 27ರಂದು ಹೊರಡಿಸಿದ ಡಿಪಿಇ ಆದೇಶವನ್ನು ತಕ್ಷಣ ಜಾರಿಗೆ ತರಬೇಕೆಂದು ಆಗ್ರಹಿಸಿದರು. ಗ್ರಾಹಕ ಬೆಲೆ ಸೂಚಕಾಂಕದ ಆಧಾರದಲ್ಲಿ ಪ್ರತಿ ತ್ರೈಮಾಸಿಕವೂ ಪರಿಷ್ಕರಣೆ ಆಗಬೇಕಾದ ಐಡಿಎ ಈ ಬಾರಿ ವಿಳಂಬವಾಗಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದರು. ದೇಶಾದ್ಯಂತ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರು ಇದರ ಪರಿಣಾಮ ಎದುರಿಸುತ್ತಿದ್ದು, ಜನವರಿ 1ರಿಂದ ಅನ್ವಯವಾಗುವಂತೆ ಡಿಆರ್ ಹೆಚ್ಚಳವನ್ನು ತಕ್ಷಣ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು. ಇಲ್ಲವಾದರೆ ಏಪ್ರಿಲ್ 30ರಂದು ದೇಶವ್ಯಾಪಿ ಧರಣಿ ನಡೆಸುವುದಾಗಿ ಎಚ್ಚರಿಸಿದರು. ಇಂಡೆಕ್ಸ್ ಮೇಲೆ ನಮಗೆ ಒನ್ಸ್ ಇನ್ 3 ಮಂತ್ಸ್ ಐಡಿಎ ಅಂದರೆ ಡಿಎನ್ಎಸ್ ರಿಲೀಫ್ ಪೆನ್ಷನ್ ಅಷ್ಟು ಕೊಡ್ತಿದ್ರು. ಇದು ಪ್ರಾಕ್ಟೀಸ್ ಇದೆ. ಈಗ ಆಲ್ ಆಫ್ ಎ ಸಡನ್ ಈಗ ಜನವರಿ 26ರಿಂದ ನಮಗೆ ಡಿಎ ಮಾಡಿದ್ರು. ಏನಾದರೂ ಯಾವ ಪಬ್ಲಿಕ್ ಸೆಕ್ಟರ್ನಿಗೆ ಪೇಯಿಂಗ್ ಕೆಪಾಸಿಟಿ ಇರ್ತದೆ ಫೈನಾನ್ಷಿಯಲ್ ಕಂಡೀಷನ್ ಮೇಲೆ, ಈ ಫಾರ್ ಎಕ್ಸಾಂಪಲ್ BSNL MTNL ಅಂಥವ್ರು ಮಾತ್ರ ಡಿಎ ಕೊಡ್ಬೋದು, ಉಳಿಕಿದವ್ರಿಗಿಲ್ಲ. ಬಟ್ ನಾವು ಏನಿದ್ವಿ ಸೆಂಟ್ರಲ್ ಗೌರ್ಮೆಂಟ್ ಪೆನ್ಷನರ್ಸ್, ಅಬ್ಸಾರ್ಬ್ಡ್ ಪೆನ್ಷನರ್ಸ್, ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಪೆನ್ಷನ್ ಬರ್ತದೆ, ಫಂಡ್ ಆಫ್ ಇಂಡಿಯಾ ಅಂತ ಬರ್ತದೆ, ಸಿವಿಲ್ ಎಸ್ಟಿಮೇಟ್. ನಮಗೆ ಆಫ್ಟರ್ ರಿಟೈರ್ಮೆಂಟ್ ನಾವು ಅಬ್ಸಾರ್ಬ್ಡ್ ಎಂಪ್ಲಾಯೀಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಪಘಾತಗೊಂಡ ರೋಗಿಯೊಬ್ಬರ ಜೀವನವನ್ನು ಎಕೋ ತಂತ್ರಜ್ಞಾನ ಬಳಸಿ ಉಳಿಸುವಲ್ಲಿ ನಗರದಲ್ಲಿನ ವಿಜಯ ಪಾಲಿಕ್ಲಿನಿಕ್ ಹಾಗೂ ಹೈದರಾಬಾದಿನ ಯಶೋಧ ಆಸ್ಪತ್ರೆಯ ವೈದ್ಯರು ಯಶಸ್ವಿಯಾಗಿದ್ದಾರೆ. ನಗರದ ಸುರೇಂದ್ರ ಎಂಬುವವರು ತೀವ್ರ ಹೃದಯ ಸಮಸ್ಯೆಯಿಂದ ವಿಜಯ ಪಾಲಿಕ್ಲಿನಿಕ್ಗೆ ದಾಖಲಾಗಿದ್ದರು. ಪರೀಕ್ಷೆಗಳ ವೇಳೆ ಗಂಭೀರ ಸ್ಥಿತಿ ಪತ್ತೆಯಾಗಿದ್ದು, ಅವರನ್ನು ಹೈದರಾಬಾದಿಗೆ ರವಾನಿಸುವ ಬದಲು ಯಶೋಧ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ತಂಡವನ್ನು ಸಂಪರ್ಕಿಸಲಾಯಿತು. ತಕ್ಷಣ ಸ್ಪಂದಿಸಿದ ಯಶೋಧ ಆಸ್ಪತ್ರೆಯ ವೈದ್ಯರ ತಂಡ ಸ್ಥಳಕ್ಕೆ ಆಗಮಿಸಿ ಎಕೋ ಚಿಕಿತ್ಸೆ ಆರಂಭಿಸಿತು. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ರೋಗಿಯನ್ನು ಹೈದರಾಬಾದ್ಗೆ ಕಳುಹಿಸಿ ಯಶಸ್ವಿಯಾಗಿ ಜೀವ ಉಳಿಸಲಾಯಿತು ಎಂದು ವಿಜಯ ಪಾಲಿಕ್ಲಿನಿಕ್ ಹೃದಯ ತಜ್ಞ ಡಾಕ್ಟರ್ ಅಜಿತ್ ಕುಲಕರ್ಣಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಮೆಟ್ರೋ ನಗರಗಳಿಗೆ ಮಾತ್ರ ಸೀಮಿತವಾಗಿದ್ದ ಎಕೋ ಚಿಕಿತ್ಸೆ ಈಗ ಜಿಲ್ಲಾ ಮಟ್ಟದಲ್ಲಿಯೂ ಲಭ್ಯವಾಗುತ್ತಿರುವುದು ಮಹತ್ವದ ಬೆಳವಣಿಗೆ. ಇದು ಗಂಭೀರ ಹೃದಯ ಮತ್ತು ಶ್ವಾಸಕೋಶ ಸಮಸ್ಯೆ ಹೊಂದಿರುವ ರೋಗಿಗಳಿಗೆ ಜೀವದಾಯಕವಾಗಲಿದೆ ಎಂದರು. ಯಶೋಧ ಆಸ್ಪತ್ರೆ ವೈದ್ಯರು ಮಾತನಾಡಿ, ಹೃದಯ ಹಾಗೂ ಶ್ವಾಸಕೋಶ ಕಾರ್ಯದಲ್ಲಿ ತೊಂದರೆ ಉಂಟಾದಾಗ ಎಕೋ ಚಿಕಿತ್ಸೆ ಪರಿಣಾಮಕಾರಿ ವಿಧಾನವಾಗಿದ್ದು, ಸಕಾಲದಲ್ಲಿ ಚಿಕಿತ್ಸೆ ದೊರೆತರೆ ರೋಗಿಯನ್ನು ಉಳಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಹೃದಯಾಘಾತ ಆಗಿ ಅವ್ರದ್ದು ಹಾರ್ಟ್ ಪಂಪಿಂಗ್ ಕೆಪಾಸಿಟಿ 60% ಇರೋದು 30% ಆಗೋಗಿತ್ತು. ಆಮೇಲೆ ಒಂದು ಬಾರಿ ಅವ್ರ ಹಾರ್ಟು ನಿಂತು ಹೋಗಿತ್ತು. ಸೊ ಹಾರ್ಟ್ ನಿಂತು ಹೋದ್ಮೇಲೆ ನಾವು ಜಸ್ಟ್ ಕಂಪ್ರೆಷನ್ ಮಾಡಿ ಮತ್ತೆ ಹಾರ್ಟ್ ನಿಂತು ಹೋಗಿರೋದನ್ನ ಮರು ಚಾಲನೆ ಮಾಡಿ ಅವ್ರಿಗೆ ಸ್ಟೆಂಟ್ ಹಾಕಿದ್ವಿ, ಅಂದರೆ ಆಂಜಿಯೋಪ್ಲಾಸ್ಟಿ ಮಾಡಿದ್ವಿ. ಸೊ ನಾವು ಏನು ತಿಳಿಬೇಕು ಅಂತಂದರೆ, ಆಂಜಿಯೋಪ್ಲಾಸ್ಟಿ ಆದರೆ ಕೆಲಸ ಮುಗೀತು, ಪ್ರಾಣ ಉಳಿತು ಅಂತ ಅಲ್ಲ. ಆಂಜಿಯೋಪ್ಲಾಸ್ಟಿ ಆದಮೇಲೂ ಹಾರ್ಟ್ ಅಟ್ಯಾಕದ ಪರಿಣಾಮ ಒಂದು 48 ಗಂಟೆವರೆಗೆ ಇರುತ್ತೆ. ಹಾರ್ಟ್ ಎಷ್ಟು ವೀಕ್ ಆಗಿರುತ್ತೆ ಅಷ್ಟು ಸೀರಿಯಸ್ನೆಸ್ ಜಾಸ್ತಿ ಇರುತ್ತೆ. ಆಂಜಿಯೋಪ್ಲಾಸ್ಟಿ ಆದಮೇಲೆ ರಕ್ತ ಸಂಚಲನ ಏನೋ ಸ್ಟಾರ್ಟ್ ಆಯಿತು, ಬಟ್ ಹಾರ್ಟ್ ಸಡನ್ನಾಗಿ ವೀಕ್ ಆಗಿರೋದು ಮತ್ತೆ ಚೇತರಿಸ್ಕೊಳ್ಳಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಒಬ್ಬರೊಬ್ಬರಿಗೆ 3 ತಿಂಗಳ 6 ತಿಂಗಳು ತೊಗೊಳುತ್ತೆ. ಬಟ್ ಅದು ಫಸ್ಟ್ 48 ಗಂಟೆಗಳಲ್ಲಿ ಹಾರ್ಟು ಹೇಗೆ ಚೇತರಿಸ್ಕೊಳ್ಳುತ್ತೆ, BP ಹೇಗೆ ಮೇಂಟೈನ್ ಆಗುತ್ತೆ, BP ಮೇಂಟೈನ್ ಆಗೋದ್ರಿಂದ ಕಿಡ್ನಿ ಫಂಕ್ಷನಿಂಗ್ ಹೇಗಿರುತ್ತೆ, ಇದೆಲ್ಲದರ ಮೇಲೆ ರೋಗಿ ಪ್ರಾಣ ಉಳಿಯುತ್ತೋ ಇಲ್ಲೋ ಅಂತ ನಮಗೆ ಒಂದು ಡಿಸಿಷನ್ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಮ್ಮ ಪೇಷಂಟಲ್ಲಿ ಆಂಜಿಯೋಪ್ಲಾಸ್ಟಿ ಆದ್ರೂ ಒಂದು 6ರಿಂದ 12 ಗಂಟೆ ಆದಮೇಲೂ BP ಪರ್ಸಿಸ್ಟೆಂಟ್ ಆಗಿ ತುಂಬ ಕಡಿಮೆ ಇತ್ತು. BP 70, 80, 90 ಇತ್ತು. BP ಹೆಚ್ಚಾಗೋಕ್ಕೆ ಒಂದು 3ರಿಂದ 4 ಇಂಜೆಕ್ಷನ್ಸ್ ಕೊಡ್ತಾ ಇದ್ವಿ. ಕ್ರಮೇಣವಾಗಿ ಯೂರಿನ್ ಅಂದರೆ ಮೂತ್ರ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತ ಡೌಟ್ ಇತ್ತು. ಈ ಟೈಪ್ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕಿಂದ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಅಂತ ಆಗುತ್ತೆ. ಹಾರ್ಟ್ ವೀಕ್ ಆಗುತ್ತೆ, ಅದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಅದರಿಂದ ಲಿವರ್ ಡ್ಯಾಮೇಜ್ ಆಗುತ್ತೆ. ಈ ಟೈಪ್ ಪೇಷಂಟ್ಸು ನಾವು ಹಾಗೆ ಬಿಟ್ಟರೆ ಉಳಿಯೋ ಚಾನ್ಸು ಒಂದು 10ರಿಂದ 20% ಆಗುತ್ತೆ. ಬಟ್ ಈ ಟೈಪ್ ಪೇಷಂಟ್ಸಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ जो लेटेस्ट और एडवांस टेक्नोलॉजी है हार्ट अटैक में
या कोई भी सीरियस इन्फेक्शन हो जाए जिससे कि बॉडी का ऑक्सीजन लेवल डाउन हो जाए या ब्लड प्रेशर डाउन हो जाए, ऐसे कंडीशन में पेशेंट को इलाज करने के लिए दवाई दी जाती है, लेकिन दवाई को काम करने में या जो ऑपरेशन करते हैं या हम एंजियोप्लास्टी करते हैं उस सब का इफेक्ट आने में थोड़ा वक्त लगता है। उस वक्त तक बॉडी को सपोर्ट करने के लिए, ऑक्सीजन लेवल मेंटेन करने के लिए, ब्लड प्रेशर मेंटेन करने के लिए हमें सपोर्ट सिस्टम की ज़रूरत पड़ती है। जिस तरह किडनी फेलियर होने से हम डायलिसिस पे सपोर्ट लेते हैं, लंग्स फेलियर होता है तो हम वेंटिलेटर का सपोर्ट लेते हैं, तो उसी हिसाब से जब हमको और भी ज़्यादा सीरियस सपोर्ट की ज़रूरत पड़ती है तब हम एक्मो की सपोर्ट लेते हैं। एक्मो से बॉडी का ब्लड प्रेशर भी इम्प्रूव होता है और उसके साथ साथ बॉडी में ऑक्सीजन लेवल भी इम्प्रूव हो जाता है, जिससे कि बॉडी को रिकवर करने में वक्त मिल जाता है, दवाइयों को काम करने में वक्त मिलता है और ट्रीटमेंट का भी असर आने में वक्त मिलता है। యంగ్ ఎంప్లాయీస్, యంగ్ ఐటీ ప్రొఫెషనల్స్, మనలో ఎవరో మన బంధువులు సడన్గా కోల్పోయారు, చెస్ట్ పెయిన్ అయి పడిపోయారు, హాస్పిటల్కి తెచ్చిలోపే చనిపోయారు. అందరూ లక్కీ ఉండరు కదా, చాలామంది హాస్పిటల్కి కూడా రాలేకపోతున్నారు. కొంతమంది హాస్పిటల్కి వచ్చిన తర్వాత కూడా వైద్యం అవుతున్నప్పుడు కూడా సడన్గా కార్డియాక్ అరెస్ట్ అయ్యి డెత్ అవుతుంది. కొంతమంది పేషెంట్స్ వైద్యం అంది యాంజియోప్లాస్టీ అయ్యి ప్రాపర్ ట్రీట్మెంట్ అయిన తర్వాత కూడా ఆ టైం వరకు అయిపోయిన డ్యామేజ్ నుంచి కోలుకుంటూ కూడా దెర్ ఈస్ ఆల్మోస్ట్ చాలా మందికి సడన్గా డెత్స్ అవుతూ ఉంటాయి. ఇట్ ఈస్ నాట్ అబౌట్ వన్ పర్టికులర్ పేషెంట్, ఇది ఎవరికైనా జరగవచ్చు. మన ఫ్యామిలీలో జరగవచ్చు, మీకు జరగవచ్చు, నాకు జరగవచ్చు, బంధువుల్లో జరగవచ్చు, ఎవరికైనా జరగవచ్చు. కాస్ట్ గురించి వద్దాం, నేను ఒక్కొక్క పాయింట్ చెప్తాను, కాస్ట్ గురించి మళ్ళీ వద్దాం. ఫస్ట్ పాయింట్ ఏంటంటే, ఇలాంటి సిచ్యువేషన్స్లో సడన్గా కానీ ఒకళ్ళ గుండె ఆగిపోతే మనం చేయగలిసేది ఏంటి? ఏదైనా హాస్పిటల్లో కొంతసేపు చెస్ట్ కంప్రెషన్ ఇస్తారు, అడ్రినలిన్ ఇస్తారు, ట్యూబ్ వేసి వెంటిలేటర్ పెడతారు. ఒక 15-20 నిమిషాలు పంపింగ్ చేసిన తర్వాత ఆ హాస్పిటల్లో ఫెసిలిటీ ఉంటే యాంజియోప్లాస్టీ, యాంజియోగ్రామ్ చేయడానికి ట్రై చేస్తారు. అప్పటికి కూడా పేషెంట్ ఇంకా కానీ సర్వైవ్ అవ్వడానికి ఛాన్స్ లేకుండా కార్డియాక్ అరెస్ట్ అవుతుంటే డిక్లేర్ చేస్తారు. వాళ్ళు డాక్టర్లు కావచ్చు, వాళ్ళు లాయర్లు కావచ్చు, వాళ్ళు జడ్జిలు కావచ్చు, పొలిటీషియన్స్ కావచ్చు, ప్రతి న్యూస్కి కోట్లు సంపాదించిన వాళ్ళు కూడా కావచ్చు. ನಗರದ ಸಂಚಾರ ಸಿಗ್ನಲ್ ಇರುವ ವೃತ್ತಗಳಲ್ಲಿ ಮತ್ತು ಜನನಿಬಿಡದ ಪ್ರದೇಶಗಳಲ್ಲಿ ನಗರದ ವಿವಿಧ ವೃತ್ತ ಮತ್ತು ಜನನಿಬಿಡ ಪ್ರದೇಶಗಳಲ್ಲಿ ಹುರಿ ಬಿಸಿಲಿನಿಂದ ಜನರಿಗೆ ರಕ್ಷಣೆ ನೀಡಲು ನೆರಳಿನ ವ್ಯವಸ್ಥೆ ಮಾಡುವಂತೆ ಎಐಡಿವೈಒ ಪಾಲಿಕೆಗೆ ಒತ್ತಾಯ. ದಿನೇ ದಿನೇ ಬಿಸಿಲಿನ ಶಾಖೆ ಹೆಚ್ಚಳವಾಗುತ್ತಿದೆ. 43 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಎಂಬ ವರದಿಯು ನಾಗರಿಕರನ್ನು ಆತಂಕಕ್ಕೆ ದೂಡಿದೆ. ನಾಗರಿಕರು ಬೆಳಗ್ಗೆ 10 ಗಂಟೆಯಿಂದಲೇ ಹೊರಗಡೆ ಬರಲು ಹರಸಾಹಸ ಪಡುತ್ತಿದ್ದಾರೆ. ಬಿಸಿಲಿನ ಝಳ ಮತ್ತು ಬಿಸಿ ಮಳಗಿ ಜನರನ್ನು ಹೈರಾಣಗೊಳಿಸಿದೆ. ಸಂಜೆ 4:30 ಆದರೂ ಸಹ ಬಿಸಿಲಿನ ಝಳ ಕಡಿಮೆಯಾಗುತ್ತಿಲ್ಲ. ರಸ್ತೆ ಸಂಚಾರದ ಸಿಗ್ನಲ್ಗಳಲ್ಲಿ ನಿಂತುಕೊಳ್ಳುವ ದ್ವಿಚಕ್ರ ವಾಹನ ಸವಾರರು, ಪಾದಚಾರಿಗಳು ಹಾಗೂ ವೃದ್ಧರು ಬಹಳ ಕಷ್ಟ ಅನುಭವಿಸುತ್ತಿದ್ದಾರೆ. ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ವತಿಯಿಂದ ನಾವಿವತ್ತು ನಮ್ಮ ಸಂಘಟನೆ ಪದಾಧಿಕಾರಿಗಳು ಮತ್ತು ಹಿರಿಯರೆಲ್ಲರೂ ಕೂಡ ಸೇರಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಕೊಟ್ಟಿದ್ದೀವಿ. ಏನಂತಂದ್ರೆ ವಿಷಯ, 43 ಡಿಗ್ರಿ ಸೆಲ್ಸಿಯಸ್ವರೆಗೆ ತಾಪಮಾನ ಏರಿಕೆಯಾಗಿದೆ. ರಾಯಚೂರಿನ ಜನ ಬೆಳಗ್ಗೆ 10 ಗಂಟೆ ಆದರೆ ಹೊರಗಡೆ ಬರೋಕ್ಕೆ ಭಾಳ ಕಷ್ಟಪಡ್ತಾ ಇದ್ದಾರೆ. ಸಿಗ್ನಲ್ಗಳಲ್ಲಿ, ಟ್ರಾಫಿಕ್ ಸಿಗ್ನಲ್ಗಳಲ್ಲಿ 80 ಸೆಕೆಂಡ್ ನಿಲ್ಲಬೇಕಾಗಿದೆ. ಅದರಿಂದ ಅವರು ರೋಸಿ ಹೋಗ್ತಾ ಇದ್ದಾರೆ. ಅದರಿಂದ ಭಾಳಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದಾವೆ. ನಾವು ತುರ್ತಾಗಿ ಕೂಡಲೇ ನಾವು ಸಿಗ್ನಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕಂತ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಹಾಗೆಯೇ ಅಮೃತ ನೆರಳು ಯೋಜನೆಯಲ್ಲಿ ಬೇರೆ ಬೇರೆ ಸರ್ಕಲ್ಗಳಲ್ಲಿ ಕೂಡ ಹೆಚ್ಚು ಅಮೃತ ಕುಟೀರಗಳನ್ನು ತೆರೆದುಬಿಟ್ಟು ಅಲ್ಲಿ ಜನಗಳಿಗೆ ತಣ್ಣನೆ ಕುಡಿಯ ನೀರಿನ ವ್ಯವಸ್ಥೆ ಮಾಡಬೇಕಂತೇಳಿ, ಹಾಗೆಯೇ ರಸ್ತೆಗಳಲ್ಲಿ ಈ 1 ವಾರ ಕಾಲ ಏನೊಂದು ಬಿಸಿ ಗಾಳಿ ಬರ್ತದೆ ಅಂತ ಹೇಳಿಬಿಟ್ಟು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಈ ಒಂದು ತಾಪಮಾನವನ್ನು ನಿಯಂತ್ರಿಸಲು ರಸ್ತೆಗಳಿಗೆ ನೀರನ್ನ ಸಿಂಪಡಣೆ ಮಾಡಬೇಕಂತೇಳಿ ನಾವು ಮನವಿ ಪತ್ರದಲ್ಲಿ ಕೊಟ್ಟಿದ್ದೀವಿ. ಈ ಕ್ರಮಗಳನ್ನ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಪಕ್ಕಪಕ್ಕದ ಜಿಲ್ಲೆಗಳಲ್ಲಿ, ಬಳ್ಳಾರಿನಲ್ಲಿ, ಗುಲ್ಬರ್ಗದಲ್ಲಿ ಎಲ್ಲ ಕಡೆ ನೆರಳಿನ ವ್ಯವಸ್ಥೆ ಆಗಿದೆ. ಏಪ್ರಿಲ್ ಮುಗಿದು ಈಗ 15-16ನೇ ತಾರೀಕು, ಇವತ್ತು ಕೂಡ ಇನ್ನೂ ಕೂಡ ಆಗಿಲ್ಲ. ಇನ್ನೂ 1 ವಾರ ಆಗ್ತಂತ ಇದ್ದಾರೆ. ನಾವು ಆದಷ್ಟು ಬೇಗ ಮಾಡಬೇಕು, ತುರ್ತು ಕ್ರಮ ಕೈಗೊಳ್ಳಬೇಕಂತೇಳಿ ಆಲ್ ಇಂಡಿಯಾ ಡೆಮೋಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಜಿಲ್ಲಾ ಸಮಿತಿಯ ಪರವಾಗಿ ನಾವು ಮಾನ್ಯ ಆಯುಕ್ತರಿಗೆ ಒತ್ತಾಯವನ್ನು ಮಾಡಿದ್ದೀವಿ. ನಾರಿ ಶಕ್ತಿ ವಂದನಾ ಕಾಯ್ದೆ 2023 ದೇಶದ ಪ್ರಜಾಪ್ರಭುತ್ವ ಇತಿಹಾಸದಲ್ಲಿ ಮಹತ್ವದ ಮೈಲುಗಲ್ಲಾಗಿದ್ದು, ಮಹಿಳೆಯರನ್ನು ನೀತಿ ರೂಪಿಸುವ ಹಂತಕ್ಕೆ ಕೊಂಡೊಯ್ಯುವ ದಿಟ್ಟ ಹೆಜ್ಜೆಯಾಗಿದೆ ಎಂದು ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಸುಗುಣ ಹೇಳಿದರು.
ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭೆ ಮತ್ತು ರಾಜ್ಯ ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 1/3 ಭಾಗ ಮೀಸಲಾತಿ ನೀಡುವ ಮೂಲಕ ಮಹಿಳಾ ನಾಯಕತ್ವವನ್ನು ಬಲಪಡಿಸುವುದಾಗಿ ತಿಳಿಸಿದರು. ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿಯಿಂದ ಕಂಡುಬಂದ ಸಕಾರಾತ್ಮಕ ಬದಲಾವಣೆಗಳು ಸಂಸತ್ತು ಮತ್ತು ಶಾಸನ ಸಭೆಗಳಲ್ಲಿಯೂ ಕಾಣಿಸಿಕೊಳ್ಳಲಿವೆ ಎಂದರು. ಕೇಂದ್ರ ಸರ್ಕಾರದ ಯೋಜನೆಗಳಾದ ಬೇಟಿ ಬಚಾವೋ, ಬೇಟಿ ಪಧಾವೋ, ಸುಕನ್ಯಾ ಸಮೃದ್ಧಿ, ಮಾತೃವಂದನಾ, ಪೋಷಣ್ 2.0, ಜನಾಧನ್ ಮುದ್ರ ಸೇರಿದಂತೆ ಹಲವು ಯೋಜನೆಗಳು ಮಹಿಳಾ ಸಬಲೀಕರಣಕ್ಕೆ ನೇರವಾಗಿವೆ ಎಂದು ಹೇಳಿದರು. ಮುಂದೆ ದೂಡಲಾಗ್ತಾ ಇದೆ ಸರ್. ಈಗ ನಮ್ಮ ಮೋದಿಜಿ ಸರ್ಕಾರ ಬಂದಾಗ ಆ ಮೀಸಲಾತಿಯನ್ನು ಜಾರಿ ತರುವಂತ ಅವಕಾಶ ಮೋದಿಜಿಯವರಿಗೆ ಸಿಕ್ಕಿರೋದು ಮತ್ತು ನಮ್ಮ ಸರ್ಕಾರಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಭಾವಿಸ್ತಾ ಇದ್ದೀವಿ. ಮೊದಲನೇದಾಗಿ ಈಗ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಮೋದಿಜಿಯವರು ಮೊದಲನೇದು ಮಹಿಳೆಯರಿಗೆ ಸ್ವಚ್ಛ ಭಾರತ್ ಅಭಿಯಾನದಿಂದ ಸ್ಟಾರ್ಟ್ ಮಾಡಿದೆ ಸರ್ 2014ರಲ್ಲಿ. ಅದೇ ರೀತಿ ಸುಕನ್ಯಾ ಸಮೃದ್ಧಿ ಯೋಜನೆ, ಪ್ರತಿಯೊಂದು ಯೋಜನೆಗಳು ಮಹಿಳೆಯರಿಗೆ ಆದ್ಯತೆ ಕೊಡ್ತಾ ಬಂದಿದ್ದಾರೆ ಸರ್. ಅದೇ ನಮಗೆ ಇವಾಗ ಕಟ್ಟೆ ಕಡೆದಾಗಿ ನಮಗೆ ಲಾಸ್ಟ್ ನಮ್ಮ ಮಹಿಳೆಯರು ಯಾವ ರಂಗದಲ್ಲಿಯೂ ಕಡಿಮೆ ಇಲ್ಲ ಅನ್ನೋದಕ್ಕೋಸ್ಕರ ಈಗ 33% ರಿಸರ್ವೇಶನ್ ಅನ್ನು ಈ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ, ರಾಜ್ಯ ಶಾಸಕಾಂಗ ಸಭೆಯಲ್ಲಿ ಕೂಡ ಮಹಿಳೆಯರಿಗೆ ಆದ್ಯತೆ ಕೊಡಬೇಕು ಅನ್ನೋ ಉದ್ದೇಶವನ್ನು, ಅದನ್ನ ಮೀಸಲಾತಿ ನೀತಿ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಟಿದ್ರು. ಅದು ಉದ್ದೇಶಪೂರ್ವಕವಾಗಿ ಇವಾಗ ಭಾಗವಹಿಸಬೇಕು, ಅದು ಮುಂದೆ ಬರಬೇಕು ಅಂತ ಹೇಳ್ಬಿಟ್ಟು ಇವತ್ತು 16, 17 ಮತ್ತು 18ನೇ ತಾರೀಕು ವಿಶೇಷ ಸಭೆಯನ್ನು ಕರೆದು ಅದನ್ನು ಸಾಬೀತುಪಡಿಸ್ತಾ ಇದ್ದಾರೆ ಸರ್. ಮತ್ತೆ ಅದೇ ರೀತಿಯಾಗಿ ಎಲ್ಲ ರಂಗದಲ್ಲಿ ಕೂಡ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣವಾಗಿದ್ದಾರೆ. ಮತ್ತೆ ಮೋದಿಜಿಯವರು ಲಖಪತಿ ದೀದಿ ಮತ್ತೆ ಅದೇ ರೀತಿಯಾಗಿ ನಮ್ಮ ಡ್ರೋನ್ ದೀದಿ ಈ ಯೋಜನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ಮತ್ತೆ ಈ PM ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ತಮ್ಮ ಮನೆಗಳನ್ನು ಕೂಡ ಮಹಿಳೆಯರಿಗೆ ಜಾಸ್ತಿ ಸಂಖ್ಯೆಯಲ್ಲಿ ಅನುಮೋದನೆ ಮಾಡಿ ಕೊಟ್ಟಿದ್ದಾರೆ ಸರ್. ಅದು ಸಂಖ್ಯೆ ಸಮೇತವಾಗಿ ನಿಮಗೆ ಕೊಟ್ಟಿರುವ ಪತ್ರಿಕೆಯಲ್ಲಿ ಇದೆ ಸರ್. ಅದನ್ನ ಆದ್ರೆ ಈಗ ನಾವು ಈ ಉದ್ದೇಶ ಯಾಕಾಗಿದೆ ಅಂತಂದ್ರೆ ಸರ್, ನಮ್ಮ ಮುಂದಿನ ಈ 2047ರಲ್ಲಿ ವಿಕಸಿತ ಭಾರತಕ್ಕಾಗಿ ನಾವು ಈ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡ್ತಾ ಇದ್ದೀವಿ, 33% ರಿಸರ್ವೇಶನ್. ಯಾಕಂದ್ರೆ ನಮ್ಮ ಮೋದಿಜಿಯವರು ಯಾವುದೇ ಒಂದು ಮುಂದಾಲೋಚನೆ ಕಾರ್ಯಕ್ರಮಗಳನ್ನು ಇಟ್ಕೊಂಡ್ಬಿಟ್ಟು ಮಾಡ್ತಾ ಇರೋದು ಸರ್. ಯಾಕಂದ್ರೆ ಪ್ರತಿಯೊಂದು ಯಾವುದೇ ಮಹಿಳೆಯು ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನು ಕೊಟ್ಟರೆ ಸಂಯೋಜಕವಾಗಿ ತಮ್ಮ ಕಾರ್ಯವನ್ನು ನೀತಿಯಿಂದ ಮತ್ತೆ ಯಾವುದೇ ಗ್ರಾಮ ಪಂಚಾಯಿತಿ ನೌಕರರ ವಿವಿಧ ಬೇಡಿಕೆಗಳನ್ನು ತಕ್ಷಣ ಇತ್ಯರ್ಥಪಡಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಮುಖಂಡರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಸರ್ಕಾರ ನೀಡಿದ ಭರವಸೆಗಳಿಗೆ 3 ತಿಂಗಳು ಕಳೆದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ನೌಕರರು ಅಸಮಾಧಾನ ವ್ಯಕ್ತಪಡಿಸಿದರು. 3 ಬಾರಿ ಮಾತುಕತೆ ನಡೆದಿದ್ದರೂ 19 ಬೇಡಿಕೆಗಳಲ್ಲಿ ಪ್ರಮುಖವಾದ 7 ಬೇಡಿಕೆಗಳನ್ನು ಈಡೇರಿಸದಿರುವುದು ವಿಷಾದನೀಯ ಎಂದು ಆರೋಪಿಸಿದರು. ನೌಕರರ ಪ್ರಮುಖ ಬೇಡಿಕೆಗಳಲ್ಲಿ ಎಲ್ಲರಿಗೂ ₹5,000 ವೇತನ ಹೆಚ್ಚಳ, ಸೇವಾ ಹಿರಿತನದ ಆಧಾರದ ಮೇಲೆ ವೇತನ ವ್ಯವಸ್ಥೆ, ನಿವೃತ್ತಿ ಅಥವಾ ನಿಧನ ಹೊಂದಿದ ನೌಕರರಿಗೆ ₹0.6 ಲಕ್ಷ ಪರಿಹಾರ ನೀಡಿರುವುದು ಸೇರಿವೆ. ಜೊತೆಗೆ ಸ್ವಚ್ಛ ವಾಹಿನಿ ನೌಕರರ ಸಭೆ ನಡೆಸಿ ಅವರ ಸಮಸ್ಯೆಗಳನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಪ್ರತಿ ಪಂಚಾಯಿತಿಗೆ ದ್ವಿತೀಯ ದರ್ಜೆ ಲೆಕ್ಕ ಸಹಕಾರ ಹುದ್ದೆಗಳನ್ನು ಭರ್ತಿ ಮಾಡುವುದು, ಡಾಟಾ ಎಂಟ್ರಿ ಆಪರೇಟರ್ಗಳಿಗೆ ಅನುಮೋದನೆ ನೀಡುವುದು ಹಾಗೂ 2ನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕಾತಿ ಮಾಡಬೇಕೆಂದು ಆಗ್ರಹಿಸಿದರು. ಸಿಬ್ಬಂದಿಗಳ ಮಾಹಿತಿಗಾಗಿ ಕಳುಹಿಸಿದ ಫಾರ್ಮೆಟ್ನಲ್ಲಿ ಪಂಚಾಯಿತಿ ನೌಕರರ ವಿವರ ಸೇರಿಸಿಲ್ಲ ಎಂದು ಸೂಚಿಸಿ ಅದನ್ನು ತಕ್ಷಣ ಸರಿಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಗಂಗಾಧರ ನಾಯ್ಕ, ರವೀಂದ್ರ ಜಾಲ್ವರ್, ಲಾಲಾ ನಾಯ್ಕ, ಸುದರ್ಶನ ರೆಡ್ಡಿ ಸೇರಿದಂತೆ ಅನೇಕರು ಪಾಲ್ಗೊಂಡು ಮಾತನಾಡಿದರು. ಜಿಲ್ಲಾ ಪಂಚಾಯತಿಯಿಂದ ಬೇಗನೆ ಅನುಮೋದನೆ ಆಧಾರಿತ ಬಡ್ತಿ ನೀಡಲೇಬೇಕು, ಮಾಡಿ ಎಲ್ಲರಿಗೂ ಬಡ್ತಿ ಕೊಡಲೇಬೇಕು. ಬಡ್ತಿ ಕೊಡುವಲ್ಲಿ ವಿಳಂಬ ಮಾಡುತ್ತಿರುವ ಜಿಲ್ಲಾ ಪಂಚಾಯತಿಗೆ ಧಿಕ್ಕಾರ. ಏನೇ ಬರಲೆ, ಲಾಠಿ ಬರಲೆ, ಬಂದೂಕು ಬರಲೆ, CITU. ಇಂದು ರಾಜ್ಯ ಗ್ರಾಮ ಪಂಚಾಯತಿ ನೌಕರ ಸಂಘದ ಆದೇಶದಂತೆ ಆಲ್ ಓವರ್ ಕರ್ನಾಟಕದ ಎಲ್ಲ ಜಿಲ್ಲಾ ಪಂಚಾಯತಿಗಳ ಮುಂದೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದ ಉದ್ದೇಶ ನಮಗೆ ಕನಿಷ್ಠ ವೇತನ ಈಗಾಗಲೇ 6-7 ವರ್ಷದಿಂದ ನಮಗೆ ಯಾವುದೇ ಕನಿಷ್ಠ ವೇತನ ಜಾರಿ ಮಾಡಿಲ್ಲ. ಹಾಗಾಗಿ ಈ ಒಂದು ಹೋರಾಟದ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಏನು ಕನಿಷ್ಠ ವೇತನ ಬರಬೇಕು, ನಮಗೆ 36,000 ರೂಪಾಯಿ ಕನಿಷ್ಠ ವೇತನ ಕೂಡಲೇ ಜಾರಿ ಮಾಡಬೇಕು. ಇದರ ಅಂಗವಾಗಿ ಕಳೆದ ಡಿಸೆಂಬರಿನಲ್ಲಿ 20, 21, 22 ಹೋರಾಟ ಮಾಡಿದ್ದೀವಿ. ಆ ಹೋರಾಟದ ಸ್ಥಳಕ್ಕೆ
ಮಾನ್ಯ ಆಯುಕ್ತರು ರಣದೀಪ್ ಸಿಂಗ್ ಅವರು ಬಂದು ನಮಗೆ ಆಶ್ವಾಸನ ಕೊಟ್ಟಿದ್ದರು. ಇದೇ ಏಪ್ರಿಲ್ 1ರಿಂದ ನಮ್ಮ ಒಂದು ಆಡಿಟರ್ ಇಲಾಖೆಯಿಂದ ಕನಿಷ್ಠ ಒಂದು 5,000 ಆದರೂ ನಾವು ಕನಿಷ್ಠ ವೇತನದಲ್ಲಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಈ ಏಪ್ರಿಲ್ ಕಳೆದ ಈಗ 20ನೇ ತಾರೀಕು ಬಂದರೂ ಸಹ ನಮಗೆ ಯಾವುದೇ ಆಶ್ವಾಸನ ಈಡೇರಿಲ್ಲ. ಹಾಗಾಗಿ ನಾವು ಈ ಒಂದು ಹೋರಾಟಕ್ಕೆ ಬರಬೇಕಾದ ಒಂದು ಅನಿವಾರ್ಯ ಬಂದೈತೆ. ಈಗಲಾದರೂ ತಾವು ಏನಾದರೂ ಈ ಏಪ್ರಿಲ್ ಮುಗಿಯೋದ್ರ ಒಳಗಡೆ ನಮಗೆ ಕನಿಷ್ಠ ವೇತನ ಜಾರಿಯಾಗಬೇಕು. ಇಲ್ಲವಾದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ವತಿಯಿಂದ ಮತ್ತೆ ಫ್ರೀಡಮ್ ಪಾರ್ಕ್ನಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಮಲ್ಲಿಕಾರ್ಜುನ, ರಾಯಚೂರು ಜಿಲ್ಲೆಯ ಜಿಲ್ಲಾ ಗ್ರಾಮ ಪಂಚಾಯತ್ ನೌಕರ ಸಂಘದ ಅಧ್ಯಕ್ಷರು.